ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚುನಾವಣಾ ವಿಶ್ಲೇಷಣೆಗೆ ಸ್ವಾಗತ. ಮೊದಲೇ ಬಾರಿಗೆ ನಿಮಗೆ ಎಲ್ಲರಿಗೂ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕೆಂತ ಹೇಳಿದ್ರೆ ನಾವು ಹೊಸದಾಗಿ ನಮ್ಮ ವಾಹಿನಿಯ ವೀಕ್ಷಕರಿಗೋಸ್ಕರ ಒಂದು ಉತ್ತಮವಾದ ಕಾರ್ಯಕ್ರಮ ಕೊಡಬೇಕು ಅಂತ ಈ ಚುನಾವಣಾ ವಿಶ್ಲೇಷಣೆ ಮಾಡಿದ್ವಿ. ನಿಜವಾಗ್ಲೂ ಹೇಳಬೇಕು, ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಹೆಚ್ಚಾಗಿ ನೀವು ಸ್ಪಂದಿಸಿದಿರಿ. ಬರೀ ಸ್ಪಂದಿಸೋದ್ರಲ್ಲೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಿಮ್ಮ ಪ್ರತಿಕ್ರಿಯೆಗಳ ಮುಖಾಂತರ ಕೊಟ್ಟಿರೋ ಮುಖಾಂತರ ನಮ್ಮ ಜವಾಬ್ದಾರಿ ಇನ್ನಷ್ಟು ಸಹ ಹೆಚ್ಚಿದೆ. ಆರಂಭದಲ್ಲಿ ನಾವು ಮಾಡಬೇಕಿದ್ರೆ ಮೊದಲನೇ ಹಂತದಕ್ಕೆ ಮಾತ್ರ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಕೇಳಿ ಅದನ್ನು ನೋಡಿ ನಮಗೆ ಇನ್ನೂ ಖುಷಿಯಾಗಿ ಎರಡನೇ ಹಂತದ ಏನು ನಾವು ಅಂದರೆ ಕರ್ನಾಟಕದ ಎರಡನೇ ಹಂತದ ಏನಿದೆ 7ನೇ ತಾರೀಕು ಮೇ 7ನೇ ತಾರೀಕು ಅದರ ಬಗ್ಗೆ ಸಹ ವಿಶ್ಲೇಷಣೆ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅದನ್ನು ನೋಡೋರಿದ್ದೀರಿ. ಹಾಗಾಗಿ ಇಷ್ಟು ರೀತಿಯ ನೀವು ನಮಗೆ ಸಹಕಾರ ನೀಡೋದಕ್ಕೆ ಮತ್ತು ಪ್ರೋತ್ಸಾಹ ನೀಡೋದಕ್ಕೆ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇವತ್ತಿನ ದಿವಸ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಹಬ್ಬವಾದ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ವು. ಕರ್ನಾಟಕದ ಅಂದರೆ ದೇಶದ ಎರಡನೇ ಹಂತ, ಅದರಲ್ಲಿ ರಾಜ್ಯದ ಮೊದಲನೇ ಹಂತ ನಡೀತು. ಸುಮಾರು 14 ಕ್ಷೇತ್ರಗಳು, ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ. 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳು ನಡೀತು. ಸಹಜವಾಗಿ ನಿರೀಕ್ಷೆ ಹೆಚ್ಚಾಗಿತ್ತು. ಅದರಲ್ಲೂ ಸಹ ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಿದ್ರು, ದಾಖಲೆ ಪ್ರಮಾಣದಲ್ಲಿ ಜನ ಬಂದು ಮತದಾನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಹುಶಃ ಅವರು ಅಂದ್ಕೊಂಡಿದ್ರು ಏನೋ ಮತದಾನ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದನು. ಹಾಗಾಗಿ ಅವರು ಸಾಕಷ್ಟು ಬಾರಿ ಅವರು ಎಲ್ಲ ಭಾಷಣಗಳಲ್ಲೂ ಸಹ ಅವರು ಹೇಳ್ತಾ ಇರಬೇಕಾದ್ರೆ ದಾಖಲೆಯ ಸಂಖ್ಯೆಯಲ್ಲಿ ಬಂದು ನೀವು ಮತದಾನ ಮಾಡಬೇಕು ಅಂತ. ಆದರೆ ಪ್ರಧಾನಮಂತ್ರಿಯವರ ನಿರೀಕ್ಷೆನ ಜನ ಸುಳ್ಳು ಮಾಡಿದ್ದಾರೆ ಅಂತಲೇ ಹೇಳಬೇಕು. ಅವರು ಅಷ್ಟು ಬಾರಿ ಕೇಳ್ಕೊಂಡು ಹೋದ್ರೂ ಅವರು ಜನ ಅಷ್ಟೊಂದು ತಕ್ಕನಾಗಿ ನಿರೀಕ್ಷಿಸಿದಷ್ಟು ತಕ್ಕನಾಗಿ ಅವರು ವೋಟ್ ಮಾಡಿಲ್ಲದೆ ಇರೋದು ಅಥವಾ ಮತದಾನ ಮಾಡಿಲ್ಲದೆ ಇರೋದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ. ಅದರಲ್ಲೂ ಸಹ ನಗರ ಪ್ರದೇಶಗಳಲ್ಲಿ ಜನಗಳು ತುಂಬ ನಿರ್ಲಿಪ್ತರಾಗಿದ್ದಾರೆ. ಸಹಜವಾಗಿ ಯಾವಾಗಲೂ ನಾವು ನೋಡ್ತಿರ್ತೀವಿ, ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಚೆನ್ನಾಗಿ ಆಗ್ತಿರುತ್ತೆ, ನಗರ ಪ್ರದೇಶಗಳಲ್ಲಿ ಅತ್ಯಂತ ಕಡಿಮೆ ಆಗಿರುತ್ತೆ ಅಂಥೇಳಿ. ಸೊ ಹಾಗಾಗಿ ಎಲ್ಲೆಲ್ಲಿ ಹೇಗೆ ಆಗಿದೆ, ಏನಾಗಿದೆ, ಇದರ ಫಲಾಫಲಗಳೇನು ಅನ್ನೋದನ್ನು ನೋಡೋಣ. ಯಾಕೆಂದರೆ ಇದರಲ್ಲಿ ನಮಗೆ ಒಂದು ಚೌಕಟ್ಟಿದೆ. ಚುನಾವಣಾ ಆಯೋಗದ ಪರವಾಗಿ ನಾವೇನಂತ ಹೇಳಿದ್ರೆ ಒಂದು ಸತಿ ಆದಮೇಲೆ ಪೂರ್ತಿ ಚುನಾವಣೆ ಎಲ್ಲ ಕಡೆ ಚುನಾವಣೆ ಮುಗಿಯೋವರೆಗೂ ನಾವು ಎಲ್ಲೂ ಎಕ್ಸಿಟ್ ಪೋಲ್ ಹೇಳಬಾರ್ದು. ಆದರೆ ಯಾವ ರೀತಿ ಆಗ್ಬೋದು, ಇದರಿಂದ ಯಾರ್ಯಾರಿಗೆ ಯಾವ ರೀತಿಯಾದ ಅನುಕೂಲಗಳಾಗ್ಬೋದು ಅಥವಾ ಏನಾಗ್ಬೋದು ಅನ್ನೋದನ್ನು ವಿಶ್ಲೇಷಣೆ ಮಾಡೋಣ. ಇವತ್ತು ನಡೆದಂಥ 88 ಕ್ಷೇತ್ರಗಳಲ್ಲಿ, ಅಂದರೆ ಮೊದಲನೇದಲ್ಲಿ 120 ಆಗಿತ್ತು, ಇವಾಗ ಎರಡನೇದಲ್ಲಿ 88 ಕ್ಷೇತ್ರಗಳ ಮತದಾನ ಆಗಿದೆ. 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ 88 ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ. ಎರಡನೇ ಹಂತದಲ್ಲಿ 61% ಮತದಾನ ಆಗಿದೆ. ಅದರಲ್ಲಿ ಕರ್ನಾಟಕದಲ್ಲಿ 64.4 ಮತದಾನ ಆಗಿದೆ. ಅದು ಒಂದು ಸ್ವಲ್ಪ ನಿಟ್ಟುಸಿರು ಬಿಡ್ಬೋದು. ಆದ್ರೂ ಅದನ್ನು ಇನ್ನು ಮುಂದೆ ನೋಡ್ಕೊಂಡು ಹೋದಾಗ ನಿಮಗೆ ಅರ್ಥ ಆಗುತ್ತೆ ಎಲ್ಲಿ ಜಾಸ್ತಿ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ ಅಂತ. ಸಹಜವಾಗಿ ಎರಡನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 14 ಕ್ಷೇತ್ರಗಳಲ್ಲಿ 14 ಜಿಲ್ಲೆಗಳಲ್ಲಿ ಮತದಾನ ಆಗಿದೆ. ಒಟ್ಟು 64.4 ಮತದಾನ ಆಗಿದೆ ಅಂತ ಹೇಳಿದೆ. ಅದರಲ್ಲಿ ಅತ್ಯಂತ ಹೆಚ್ಚು ಅಂದರೆ ಜಿದ್ದಾಜಿದ್ದಿ ಈ ಸತಿ ಇತ್ತು. ಕಳೆದ ಬಾರಿ ಸಹ ಮಂಡ್ಯ ಕ್ಷೇತ್ರ ಅತ್ಯಂತ ಜಿದ್ದಾಜಿದ್ದಿಯಾಗಿತ್ತು. ಈ ಸತಿ ಅಷ್ಟು ಜಿದ್ದಾಜಿದ್ದಿ ಅಲ್ಲದೇ ಇದ್ದರು. ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿಂತಿದ್ದರು, ಅವ್ರ ಎದುರುಗಡೆ ಸ್ಟಾರ್ ಚಂದ್ರ ಅವರು ನಿಂತಿದ್ದರು. ಹಾಗಾಗಿ ಏನಾಗುತ್ತೆ ಅಂತ ಹೇಳ್ತಿತ್ತು. ಅಲ್ಲಿ ಸುಮಲತಾ ಅವರ ಬೆಂಬಲ ಇತ್ತೋ ಇಲ್ವೋ ಅನ್ನೋದಿಲ್ಲ, ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಅಚ್ಚರಿ ಎನ್ನುವಂತೆ 74.87% ಮತದಾನ ಆಗಿದೆ. ಆದರೆ ತುಂಬ ನೀರಸ ಅಂತ ಹೇಳಿದ್ರೆ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಆಗಿದೆ. ಬೆಂಗಳೂರು ಕೇಂದ್ರ ಬಂದು 49.21 ಅಂದರೆ 50ಕ್ಕಿಂತ ಕಡಿಮೆನೇ ಇದೆ. ಬೆಂಗಳೂರು ಉತ್ತರ 50.91 ಮತ್ತು ಬೆಂಗಳೂರು ದಕ್ಷಿಣ 49.37 ಆಗಿದೆ. ಅಂತ ಹೇಳಿದ್ರೆ ಸಹಜವಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಏನು ನಿರೀಕ್ಷೆ ಮಾಡ್ತಿದ್ವಿ, ಬೆಂಗಳೂರು ಜನ ಅದೇ ರೀತಿ ಮಾಡಿದ್ದಾರೆ. ಸೊ ಬೆಂಗಳೂರು ಜನ ಏನಂತ ಹೇಳಿದ್ರೆ, ಇದು ಶುಕ್ರವಾರ ನಡೆದಿದೆ, ಶುಕ್ರವಾರ ಶನಿವಾರ ಭಾನುವಾರ 3 ದಿವಸ ರಜೆ ಇದೆ. ಅವ್ರಿಗೆ ಏನಂತ ಹೇಳಿದ್ರೆ ಯಾರು ಹೇಗಾದರೂ ಬರಲಿ, ನಮಗೇನಿಲ್ಲ, ಚಿಂತೆ ಇಲ್ಲ ಅನ್ನೋದು ಒಂದು ಎದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದು ನಮ್ಮ ಅಂದರೆ ನಾವಂತಲ್ಲಿ ಎಲ್ಲ ಕಡೆ ಹೋಗಿ ವಿಚಾರಿಸ್ತಾ ಇದ್ದಾಗ ಯಾಕೆ ಮತದಾನ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರ ಎಲ್ಲ ಅಳಲು ಅಥವಾ ಎಲ್ಲರ ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ ಮತದಾನ ಕಡ್ಡಾಯ ಮಾಡಬೇಕು. ಯಾರು ಮತದಾನ ಮಾಡಲ್ವೋ ಅವರಿಗೆ ಯಾವುದೇ ರೀತಿ ಸರ್ಕಾರಿ ಸವಲತ್ತುಗಳನ್ನ ಕೊಡಬಾರ್ದು ಅಂತ. ಬಹುಶಃ ಇದನ್ನು ಸರ್ಕಾರ ಮತ್ತು ಚುನಾವಣಾ ಆಯೋಗ ಇದು ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ ಅದು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ನಾವು ತುಂಬ ಕಡಿಮೆ ನೋಡ್ತಾ ಇದ್ವಿ. ಅಲ್ಲಿ ಬೆಳಗ್ಗೆ ಎಲ್ಲ ಸವಲತ್ತು ಕೊಟ್ಟಿರ್ತಾರೆ, ಎಲ್ಲ ಕಾರ್ಖಾನೆಗಳಿಗೂ ಸಹ ಇಡೀ ಒಂದು ದಿವಸ ರಜಾ ಕೊಟ್ಟಿರ್ತಾರೆ. ಅದು ನಿಂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಅಲ್ಲಿ ನಾವು ಸುಮಾರು ಸತಿ ನಾವು ಮತಗಟ್ಟೆಗಳ ಕಡೆ ಹತ್ರ ಹೋದಾಗ ಅಲ್ಲಿ ಏನಂದ್ರೆ ಸಹಜವಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ಉದ್ದನೆಯಾದ ಸರದಿ ಸಾಲಿತ್ತು. ಅಲ್ಲಿ ಬಂದಿದ ತಕ್ಷಣ ಅಯ್ಯೋ ಇಷ್ಟೊಂದು ಸಾಲಿದೆ ಆಮೇಲೆ ಬರ್ತೀವಿ ಅಂತ ಹೋದವರು ಖಂಡಿತವಾಗ್ಲೂ ಆಮೇಲೆ ಬರಲೇ ಇಲ್ಲ. ಎಷ್ಟೊಂದು ಜನ ನಾವು ನೋಡ್ತಿದ್ವಿ, ಪಕ್ಷದ ಕಾರ್ಯಕರ್ತರು ಸಹ ಅವರಿಗೆ ಕರೆ ಮಾಡಿ ಕರೀತಾ ಇದ್ರು, ಹಾಂ ಬರ್ತೀವಿ ಅಂತ ಹೇಳಿದ್ರೆ ಹೊರತು ಕಡೆಯವರೆಗೂ ಬರಲಿಲ್ಲ. ಅದಕ್ಕೆ ನೆಪ ಹೇಳಿದ್ರು, ಬಿಸಿಲು ಅಂತ ಹೇಳಿದ್ರು, ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬರ್ತೀವಿ ಅಂತ ಹೇಳಿದ್ರು, ಕೊನೆಗೆ ಬರಲೇ ಇಲ್ಲ.
ಸೊ ಹಾಗಾಗಿ ನೋಡಿದ್ರೆ ತುಂಬ ಬೆಂಗಳೂರಿನಲ್ಲಿ 50% ಒಂದು ತುಂಬ ಒಂದು ಮತದಾರರ ನಿರ್ಲಿಪ್ತತೆ ಅಂತ ಕೇಳಿದ್ರೆ ಅದನ್ನು ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಮತದಾನ ಅನ್ನೋದು ಒಂದು ಶ್ರೇಷ್ಠವಾದ ಒಂದು ಕರ್ತವ್ಯ, ಅದು ಹಕ್ಕು, ಎಲ್ಲರೂ ಚಲಾವಣೆ ಮಾಡಲೇಬೇಕು. ಆ ರೀತಿ ಚಲಾವಣೆ ಮಾಡಿದಾಗಲೇ ಒಂದು ಒಳ್ಳೆಯ ಸರ್ಕಾರ ಅಥವಾ ಯಾವ ರೀತಿಯಾದ ಅವ್ರಿಗೆ ಅಭಿರುಚಿಯಾದ ಸರ್ಕಾರ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತದಾನ ಕಡಿಮೆ ಆದಷ್ಟು ಅದು ಅಷ್ಟು ಒಳ್ಳೆಯ ಕ್ಯಾಂಡಿಡೇಟನ್ನು ಆಯ್ಕೆ ಆಗಲ್ಲ, ಅಷ್ಟು ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗಲ್ಲ ಎಂದು ಎಲ್ಲರ ಅಂಬೋಣ. ಇವಾಗ ನಾವು ಇನ್ನೊಂದು ನೋಡ್ಕೊಂಬೋಣ, ಮಿಕ್ಕಿದ ಕಡೆಗಳೆಲ್ಲ ಎಷ್ಟೆಷ್ಟಾಗಿದೆ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಅದರಲ್ಲೂ ಸಹ ಜಿಜ್ಜಾದಿದ್ದಿ ಇತ್ತು. ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ನಿಂತ್ಕೊಂಡಿದ್ದರು. ಅವರ ಎದುರುಗಡೆಗೆ ಈ ಸತಿ ಮುಂಚೆ ಎಲ್ಲ ಒಂದು ಡಮ್ಮಿ ಕ್ಯಾಂಡಿಡೇಟ್ ಥರ ಇದ್ದರೆ ಈ ರೀತಿಯಾದ ಅತ್ಯುತ್ತಮವಾದ ಸ್ವತಃ ದೇವೇಗೌಡರವರ ಅಳಿಯ ಮತ್ತು ಹೃದಯ ತಜ್ಞರಾದಂಥ ಮಂಜುನಾಥ್ ಅವರು ಮಂಜುನಾಥ್ ಅವರು ನಿಂತಿದ್ದರು. ಅಲ್ಲಿ 61.78% ಮತದಾನ ಆಗಿದೆ. ಅದು ಒಂದು ನೋಡಬೇಕು, ಕುತೂಹಲಕರಾಗಿದೆ. ಇನ್ನು ಚಾಮರಾಜನಗರದಲ್ಲಿ ಅದು ಮೀಸಲು ಕ್ಷೇತ್ರ ಇದೆ, ಚಾಮರಾಜನಗರ, ಅದರಲ್ಲಿ 69.6 ಆಗಿದೆ. ಚಿಕ್ಕಬಳ್ಳಾಪುರ ಯಾವಾಗಲೂ ಅಲ್ಲಿ ಏನಂತ ಹೇಳಿದ್ರೆ ಜಿದ್ದಾಜಿದ್ದಿಯಲ್ಲೂ ಸಹ, ಏಕೆಂದರೆ ಸ್ವಲ್ಪ ಆಂಧ್ರದ ಹತ್ತಿರ ಇದೆ, ಅಲ್ಲಿ ತೆಲುಗು ಮತ್ತು ಭಾಷೆ ಮತ್ತು ಅಲ್ಲಿಯ ಸ್ವಲ್ಪ ಕಲ್ಚರ್ ಅದೇ ಥರ ಇರೋದ್ರಿಂದ ಅಲ್ಲಿ ಯಾವಾಗಲೂ ಒಂದು ಫೆಂಟಿಸಮ್ ಇರುತ್ತೆ, ಅಲ್ಲಿ ಫಿಲಮ್ ಥರ ನಡೀತಾ ಇರುತ್ತೆ. ಅಲ್ಲಿ ಯಾವ ಚುನಾವಣೆಗಳು ನಡೆಯೋದು ಸಹ, ಅಲ್ಲಿ ಯಾವುದೋ ಪ್ರಚಾರಗಳು ನಡೆಯೋದೆಲ್ಲ ಪಿಕ್ಚರ್ಗಳು ಸಿನಿಮಾ ರೀತಿಯಲ್ಲೇ ನಡೆಯುತ್ತೆ. ಅಲ್ಲಿ 71.85 ಆಗಿದೆ, ಅಂದರೆ 72% ಮತದಾನ ಆಗಿದ್ದರೆ. ಇನ್ನು ಚಿತ್ರದುರ್ಗ ಅಲ್ಲಿ 67.52 ಆಗಿದೆ. ದಕ್ಷಿಣ ಕನ್ನಡ 72.3, ಅಲ್ಲಿ ಬುದ್ಧಿವಂತರ ಇರುವಂಥ ಜನ ಅಂತ ಹೇಳಿದೆ, ಅಲ್ಲಿ 72 ಆಗಿದೆ. ಹಾಸನದಲ್ಲೂ ಸಹ 72.13 ಆಗಿದೆ. ಕೋಲಾರ 73.25, ಮೈಸೂರು 66.96, ಅಂದರೆ 66.96 ಅಂದರೆ 67% ಆಗಿದೆ. ಅದು ಸಹ ಕುತೂಹಲ ಕೆಳಿಸಿರುವಂಥ ಮತ್ತೊಂದು ಕ್ಷೇತ್ರ. ಅಲ್ಲಿ ಸ್ವತಃ ಮೈಸೂರು ರಾಜಮನೆತನದ ಯದುವೀರ ಒಡೆಯರವರು ನಿಂತ್ಕೊಂಡಿದ್ದಾರೆ, ಲಕ್ಷ್ಮಣ್ ಅವರ ಕಾಂಗ್ರೆಸ್ನಿಂದ ನಿಂತಿದ್ದಾರೆ. ಅದು ಸಹ ಒಂದು ಜಿದ್ದಾಜಿದ್ದಿಯಾದ ಕಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಅಲ್ಲೂ ಸಹ 72.69% ಮತದಾನ ಇದೆ. ಒಟ್ಟಿನಲ್ಲಿ ಇಡೀ ರಾಜ್ಯದ ಒಂದು ಸರಾಸರಿ ತೆಗೆದುಕೊಂಡು ಹೋದರೆ 64% ಮತದಾನ ಆಗಿದೆ. ಈ ರೀತಿಯಾದ ಮತದಾನ ಆಗಿರೋದ್ರಲ್ಲಿ ಏನಾಗತ್ತೆ ಅಂದರೆ ಸಹಜವಾಗಿ ಏನಂತ ಹೇಳಿದ್ರೆ ಒಂದು ಇದೆ, ಜಾಸ್ತಿ ಮತದಾನ ಆದಾಗ ಬಿ ಜೆ ಪಿಗೆ ಅನುಕೂಲ ಆಗುತ್ತೆ, ಕಡಿಮೆ ಮತದಾನ ಆದಾಗ ಕಾಂಗ್ರೆಸ್ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಹಜವಾದ ಭಾವನೆ. ಆದರೆ ಇಲ್ಲಿ ನೋಡ್ತಾ ಇರಬೇಕಿದ್ರೆ ಈ ರೀತಿ ಇವತ್ತಿನ ಅದರಲ್ಲಿ ನೋಡಬೇಕಿದ್ರೆ ಒಂದು ಮಿಶ್ರ ಪ್ರತಿಕ್ರಿಯೆ ನೋಡ್ಬೋದು, ಅಥವಾ ಬೇರೆ ಥರ ವಿಭಿನ್ನವಾಗಿ ನೋಡ್ಬೋದು. ಏನಪ್ಪ ಅಂತ ಹೇಳಿದ್ರೆ ಸಹಜವಾಗಿ ನಗರ ಪ್ರದೇಶಗಳಲ್ಲಿ ಕೆಲವೊಂದು ಪಟ್ಟಣಗಳಲ್ಲಿ ನಮ್ಮ ಸುಶಿಕ್ಷಿತರು ಅಂತ ಹೇಳ್ತೀವಿ, ಅವರು ಹೊರಗಡೆ ಬರಲೇ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಭಾಗಗಳಿರುವಂಥ ಒಂದು ಕೋಮಿನ ಜನ ಅವರು 100% ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಅವರಿಗೆ ಅವರು ಕಾಂಗ್ರೆಸ್ನವರಿಗೆ ಅನುಕೂಲ ಆಗ್ಬೋದು ಅಂತ ಒಬ್ಬರು ಹೇಳ್ತು ಅಂತ ಹೇಳಿದ್ರೆ, ಅದರ ಇನ್ನೊಂದು ಆಯಾಮ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಈ ಸಲ ಹೇಗಿದ್ರೂ ಕಾಂಗ್ರೆಸ್ ಅವರು ಬರೋದಿಲ್ಲ ಅಂತ ಗೊತ್ತು, ಹಾಗಾಗಿ ನಾವು ವೋಟ್ ಹಾಕಿದರೆ ಏನು ಅದರಿಂದ ಏನೂ ಆಗೋದಿಲ್ಲ, ಹಾಗಾಗಿ ನಾವು ಬರೋದು ಬೇಡ ಅಂತ ಸಾಕಷ್ಟು ಜನ ತಟಸ್ಥರಾಗಿದ್ದಾರೆ. ಹಾಗಾಗಿ ಮೋದಿಯವ್ರನ್ನ ಮಗದೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಲೇಬೇಕು ಅಂದರೆ 3ನೇ ಬಾರಿಗೆ ಮೋದಿ ಮಗದೊಮ್ಮೆ ಅಂತ 3 ಸತಿ ಪ್ರಧಾನಮಂತ್ರಿ ಮಾಡಬೇಕು ಅಂತಿದೆ. ಹಾಗಾಗಿ ಯಾರ್ಯಾರು ಮೋದಿಯವರ ಅಭಿಮಾನಿಗಳಿದ್ದರು ಅವರೆಲ್ಲ ಬಂದು ವೋಟ್ ಹಾಕಿದ್ದಾರೆ ಅಂತಲೂ ಒಂದಿದೆ. ಹಾಗಾಗಿ ಇದರಲ್ಲಿ ನೀವು ಈ ಸತಿ ಏನು ನಮ್ಮ ಯಾವಾಗಲೂ ನೋಡ್ತೇವೆ ಶಾಸ್ತ್ರೀಯವಾಗಿ ಲೆಕ್ಕಾಚಾರ ಹಾಕ್ತೀವಲ್ಲ, ಚುನಾವಣಾ ಮತದಾನ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಅನುಕೂಲ, ಅಥವಾ ಚುನಾವಣೆಯಲ್ಲಿ ಮತದಾನ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಬಿ ಜೆ ಪಿಯವ್ರಿಗೆ ಅನುಕೂಲ ಅಂತ ಹೇಳ್ತಿತ್ತಲ್ಲ, ಅದನ್ನು ಈ ಸತಿ ತಲೆಗೆ ಕೆಳಕ್ಕೆ ಅಂದರೆ ಉಲ್ಟಾ ಪಲ್ಟಾ ಮಾಡುವಂಥ ಎಲ್ಲ ರೀತಿಯ ಲಕ್ಷಣಗಳು ಕಾಣ್ತಾ ಇದೆ. ಆದರೆ ಒಂದೇನಂತ ಹೇಳಿದ್ರೆ ಮತ್ತೊಮ್ಮೆ ನಮಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಚಿಕ್ಕಮಗಳೂರು ಆ ಕ್ಷೇತ್ರಗಳಲ್ಲಿ ನೋಡಿದಾಗ 70%, 73% ಆಗಿರೋದು ಅದೊಂದು ನಿಜವಾಗ್ಲೂ ಅವರು ಏನಂದರೆ ಅವರು ಎಲ್ಲದರಲ್ಲೂ ನೀವು ಓದೋದ್ರಲ್ಲೂ ಅಷ್ಟೇ, ನೀವು ಯಾವಾಗಲೂ ನೀವು ನೋಡ್ಕೊಂಡು ಅಂತ ಹೇಳಿದ್ರೆ ಓದೋದ್ರಲ್ಲಿ ಮೊದಲನೆಯ ರ್ಯಾಂಕ್ಗಳು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಉಡುಪಿ ಮತ್ತು ಮಂಗಳೂರು ಕಡೆಗೆ ಇರುತ್ತೆ. ಸೊ ಅದರಲ್ಲಿ ಎಲ್ಲದರಲ್ಲೂ ಅವರು ಮತ್ತು ಏನೇ ಕೆಲಸ ಮಾಡಬೇಕು ಒಂದು ಹಿಡಿದಿದ್ದ ಕೆಲಸನ ಒಂದು ಚೆನ್ನಾಗಿ ಮಾಡ್ತಾರೆ ಅಂತಿರುತ್ತೆ, ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಜಾಗಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ತುಂಬ ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು. ಆದರೆ ನಗರ ಪ್ರದೇಶಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಅದು ಓಕೆ, ಸ್ವಲ್ಪ ಪರವಾಗಿಲ್ಲ. ಆದರೆ ಬೆಂಗಳೂರು ನಗರ, ಅದರಲ್ಲಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಇದರಲ್ಲಿ 50% ಆಗಿರೋದು ನಿಜವಾಗ್ಲೂ ಒಂದು ಶೋಚನೀಯವಾದ ಸಂಗತಿಯಾಗಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಚುನಾವಣಾ ಏನು ಜನರ ಅಳಲೇನಿದೆ ಅಂದರೆ ಕಡ್ಡಾಯವಾಗಿ ಮತದಾನ ಮಾಡಬೇಕು, ಮತ್ತು ಎಲ್ಲಿ ಅವರು ರಜಾ ತೊಗೊಂಡು ಮಜಾ ಮಾಡೋಕ್ಕೆ ಹೋಗಿದ್ದಾರಲ್ಲ, ಅಂದರೆ ಪ್ರತಿಯೊಂದು ಕೆಲಸದಲ್ಲಿ ಏನು ಎಷ್ಟೊಂದು ಜನ ನಾವು ಮಾತಾಡ್ತಾ ಇರಬೇಕಿದ್ರೆ ಮತಕ್ಕೆ ಕೇಳ್ತಾ ಇದ್ರು, ಇಲ್ಲ ನೀವು ಅಲ್ಲಿ ಹೋಗಿ ಒಂದು ಪ್ರೆಸಿಡಿಂಗ್ ಆಫೀಸರ್ ಒಂದು ಸೀಲೊಂದು ಸಿಗ್ನೇಚರ್ ಹಾಕ್ಸ್ಕೊಂಬರ್ಬೇಕು, ಅದು ಕೊಟ್ಟಾಗಲೇ ಅವರಿಗೆ ಎಲ್ಲ ಸವಲತ್ತುಗಳು ಸಿಗಬೇಕು, ಅದು ಕೊಟ್ಟಾಗಲೇ ಅವ್ರು ರಜಾ ಕೊಡಬೇಕು ಅಂತೆಲ್ಲ ಇದ್ದರು. ಸೊ ಆ ರೀತಿ ಏನಾದರೂ ಮಾಡಿದ್ರೆ
ಏನೋ ಇಲ್ಲಿ ಬೆಂಗಳೂರಿನವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಮತದಾನ ಆಗ್ಬೋದು ಅಂತ ಮತದಾರರ ಎಲ್ಲ ಅಭಿಪ್ರಾಯ ಆಗಿದೆ. ಕಾದು ನೋಡೋಣ ಏನಾಗತ್ತೆ ಅಂತ. ಇನ್ನು ಮುಂದಿನ ಹಂತದಲ್ಲಿ ಅಂದರೆ ಮೇ 7ನೇ ತಾರೀಕು ಮಿಕ್ಕ 14 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಅಂದರೆ ಕರ್ನಾಟಕ ಭಾಗನ ಅರ್ಧ ಭಾಗ ಮಾಡ್ಕೊಂಡಿದ್ದು ದಾವಣಗೆರೆವರೆಗೂ, ಏನು ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾರೆ, ಆ ದಕ್ಷಿಣ ಕರ್ನಾಟಕದವರೆಗೂ ಈಗ ಆಯಿತು. ಇವತ್ತು ಏಪ್ರಿಲ್ 26 ಆಯಿತು. ದಾವಣಗೆರೆಯಿಂದ ಮೇಲೆ ಇದೆಯಲ್ಲ, ಅದರಲ್ಲಿ 14 ಕ್ಷೇತ್ರಗಳಿದೆ. ಅದು ಉತ್ತರ ಭಾಗದಲ್ಲಿದೆಯಲ್ಲ, ಉತ್ತರ ಕರ್ನಾಟಕದ ಆ ಭಾಗಗಳೆಲ್ಲ ಮೇ 7ನೇ ತಾರೀಕು ನಡೆಯಲಿದೆ. ಅದು ತುಂಬ ಜಿದ್ದಾಜಿದ್ದಿಯಾಗಿದೆ. ಯಾಕೆಂದರೆ ಅದು ಗಂಡು ಮೆಟ್ಟಿದ ನಾಡುಗಳು, ಅಲ್ಲಿ ಇಲ್ಲಿ ಥರ ಸಾಫ್ಟ್ ಆಗಿರೋದಿಲ್ಲ. ಇನ್ನೊಂದು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂದರೆ ಕನ್ನಡಿಗರು ಯಾವಾಗಲೂ ಶಾಂತಿ ಪ್ರಿಯರು. ಅವ್ರು ಯಾವುದೇ ಬಡದಾಟಗಳಿಲ್ಲ ಬೇರೆಯ ರಾಜ್ಯಗಳ ಥರ. ಇಲ್ಲೂ ಸಹ ಇವತ್ತಿನ ಎಲ್ಲ ಚುನಾವಣಾ ಪ್ರಕ್ರಿಯೆ ನೋಡಿದಾಗ ಎಲ್ಲೋ ಒಂದೆರಡು ಕಡೆ ಒಂದು ಸಣ್ಣ ಪುಟ್ಟ ಗಲಭೆಗಳಾಯಿತು, ಅಥವಾ ಯಾರೋ ಮೇಲೆ ಹಲ್ಲೆಗಳಾಯಿತು, ಅಥವಾ ಪೊಲೀಸವ್ರ ಮಧ್ಯೆ ಚಕಮಕಿ, ಅಥವಾ ಯಾವುದೋ ಎರಡು ಪಕ್ಷಗಳ ಕಾರ್ಯಕರ್ತರ ಚಕಮಕಿ ಆಯಿತು ಅಂತ ಒಂದೆರಡು ಸಣ್ಣ ಪುಟ್ಟಗಳ ಅಹಿತಕರ ಘಟನೆಗಳಿಂದ ಬಿಟ್ಟರೆ ಬೇರೆಲ್ಲ ಕಡೆಗಳು ಶಾಂತಿಯಾಗಿ ಮಾಡೋದ್ರ ಮುಖಾಂತರ, ಶಾಂತಿಯಾಗಿ ಚುನಾವಣೆಯನ್ನು ನಡೆಸೋದ್ರ ಮುಖಾಂತರ ಮತ್ತೊಮ್ಮೆ ಕನ್ನಡಿಗರು ತಮ್ಮ ಗರಿಮೆಯನ್ನು ಎತ್ತಿ ಮರೆದಿದ್ದಾರೆ. ಬಹುಶಃ ಇದು ಮುಂದಿನ ಎರಡನೆಯ ಹಂತದ ಚುನಾವಣೆ ಏನೆಂದರೆ ರಾಜ್ಯದ 3ನೇ ಹಂತ, ದೇಶದ 3ನೇ ಹಂತ ಮತ್ತು ರಾಜ್ಯದ 2ನೇ ಹಂತದಲ್ಲಿ ಅದನ್ನು ಎಲ್ಲರೂ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಇಲ್ಲಿಯ ಮತದಾನನ ಇಲ್ಲಿ ನೋಡಿ ಜನ ಪಾಠ ಕಲಿತಾರೆ. ಮತದಾರರು ಸ್ವಲ್ಪ ಜಾಗೃತರಾಗ್ತಾರೆ. ಬಹುಶಃ ನಾವು ಮುಂದಿನ ಕರ್ನಾಟಕದ 2ನೇ ಹಂತದಲ್ಲಿ ನಾವು ಒಂದು ಹೆಚ್ಚಿನದಾದ ಮತದಾನವನ್ನು ನೋಡ್ಬೋದು ಅನ್ನೋ ಆಶಯದ ಮುಖಾಂತರ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದೆ ಇನ್ನು 2-3 ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಉತ್ತರ 2ನೆಯ ಹಂತದ ಚುನಾವಣೆಯ ವಿಶ್ಲೇಷಣೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಾವೆಲ್ಲರೂ ಕಾಯ್ತೀರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.